ಈ ಜೈಲಿನ ಒಳಗೆ ಒಂದು ಚಿಕ್ಕ ಮೂರ್ತಿ ಇತ್ತು ಮತ್ತೆ ಆ ಮೂರ್ತಿಯ ಕೆಳಗಡೆ ಒಂದು ಚಿಕ್ಕ ಹುಂಡಿ ಇಟ್ಟಿದ್ರು. ಆ ಜೈಲಿನಲ್ಲಿರೋ ಪ್ರತಿಯೊಬ್ಬ ಕೈದಿ ಕೂಡ ದಿನ ಆ ಹುಂಡಿಯಲ್ಲಿ ಏನಾದ್ರೂ ಸ್ವಲ್ಪ ದುಡ್ಡು ಹಾಕ್ಲೇಬೇಕಾಗಿತ್ತು. ಆದ್ರೆ ಅವರಲ್ಲಿ ಇಬ್ಬರು ಕೈದಿಗಳು ಇವತ್ತು ರಿಲೀಸ್ ಆಗಿ ಆಚೆ ಹೋಗ್ತಾ ಇರ್ತಾರೆ. ದಿನ ನಡೆಯೋ ತರಾನೇ ಒಂದಿನ ಕೈದಿಗಳು ಹುಂಡಿಗೆ ದುಡ್ಡು ಹಾಕ್ತಾ ಇರ್ಬೇಕಾದ್ರೆ ಅಲ್ಲಿದ್ದ ಪೊಲೀಸ್ನವನಿಗೆ ಏನೋ ಡೌಟ್ ಬರುತ್ತೆ. ಅದಕ್ಕೆ ಅವನು ತಾನೇ ಸ್ವತಃ ಒಂದು ಕಾಯಿನ್ ಹಾಕಿದಾಗ ಆ ಹುಂಡಿ ಪೂರ್ತಿ ಖಾಲಿ ಇರೋದು ಅವನಿಗೆ ಗೊತ್ತಾಗುತ್ತೆ. ಇದನ್ನ ನೋಡಿ ಅವನು ಜೈಲಿನ ಹುಂಡಿಯಲ್ಲೇ ಕಳ್ಳತನ ಆಗಿದೆ ಅಂತ ಅರ್ಥ ಮಾಡ್ಕೊಳ್ತಾನೆ. ಜೈಲಿನ ಒಳಗೆ ಕಳ್ಳತನ ಆಗಿರೋ ನ್ಯೂಸ್ ಸೀನಿಯರ್ ಆಫೀಸರ್ ವರೆಗೂ ಹೋಗುತ್ತೆ. ಅವರೆಲ್ಲ ಸೇರಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಶುರು ಮಾಡ್ತಾರೆ. ಕೆಲವು ದಿನಗಳ ಹಿಂದೆ ರಿಲೀಸ್ ಆಗಿದ್ದ ಕೈದಿಗಳನ್ನ ಕರೆಸಿ ಎನ್ಕ್ವೈರಿ ಮಾಡ್ತಾರೆ. ಆದ್ರೆ ಯಾವ ಇನ್ಫಾರ್ಮೇಶನ್ ಕೂಡ ಸಿಗೋದೇ ಇಲ್ಲ. ಹೀಗಿರುವಾಗ ಒಂದು ರಾತ್ರಿ ಆ ಮೂರ್ತಿಯ ಪಕ್ಕದ ಸೆಲ್ ನಲ್ಲಿದ್ದ ಒಬ್ಬ ಕೈದಿಗೆ ಏನೋ ಒಂಥರ ವಿಚಿತ್ರ ಅನುಭವ ಆಗುತ್ತೆ. ಅವನು ಎದ್ದು ನೋಡಿದಾಗ ಅಲ್ಲಿ ಒಂದು ದೆವ್ವ ಇರೋದು ಕಾಣಿಸುತ್ತೆ. ಇದನ್ನ ನೋಡಿ ಅವನು ಸಿಕ್ಕಾಪಟ್ಟೆ ಎದರ್ಕೊಳ್ತಾನೆ. ಮರುದಿನ ಬೆಳಗ್ಗೆ ಪೊಲೀಸ್ನವನು ಬಸ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ರಿಲೀಸ್ ಆಗಿದ್ದ ಒಬ್ಬ ಕೈದಿ ಆ ಬಸ್ ನಲ್ಲಿ ಕಂಡಕ್ಟರ್ ಆಗಿರೋದನ್ನ ನೋಡ್ತಾನೆ. ಆದ್ರೆ ಆ ಕಂಡಕ್ಟರ್ ಹತ್ರ ರಾಶಿ ರಾಶಿ ಕಾಯಿನ್ಸ್ ಇರೋದನ್ನ ನೋಡಿ ಆ ಪೊಲೀಸ್ಗೆ ದೊಡ್ಡ ಶಾಕ್ ಆಗುತ್ತೆ. ಆಮೇಲೆ ಪೊಲೀಸರು ಆ ಕಳ್ಳನನ್ನ ಹಿಡಿಯಕ್ಕೆ ಅಂತ ರಾತ್ರಿ ಪೂರ್ತಿ ಆ ಮೂರ್ತಿ ಹತ್ರ ಕಾವಲ್ ಕಾಯ್ತಾ ಇರ್ತಾರೆ. ಆಗ ಸಡನ್ ಆಗಿ ಒಬ್ಬ ಕಳ್ಳ ಜೈಲಿನ ಗೋಡೆ ಹಾರಿ ಒಳಗೆ ಬರೋದು ಅವರಿಗೆ ಕಾಣಿಸುತ್ತೆ. ಇದನ್ನ ನೋಡಿ ಪೊಲೀಸರು ಅವನನ್ನ ಬೆನ್ನಟ್ಟಿ ಹೋಗ್ತಾರೆ. ಕೊನೆಗೂ ಆ ಕಳ್ಳ ಸಿಕ್ಕಿ ಬೀಳ್ತಾನೆ. ಅಸಲಿಗೆ ಆ ಕಳ್ಳ ಬೇರೆ ಯಾರೂ ಅಲ್ಲ, ಆ ಬಸ್ ಕಂಡಕ್ಟರ್ ಆಗಿದ್ದ.